ಆತ್ಮೀಯ ಶಿಕ್ಷಕ ಬಂಧುಗಳೇ, ಈ ವಿಡಿಯೋದಲ್ಲಿ ನಾವು ಯುಡೈಸ್ ಪ್ಲಸ್ನಲ್ಲಿ ಅಪಾರ್ ಐ ಡಿಯನ್ನು ಮಕ್ಕಳ ಅಪಾರ್ ಐ ಡಿಯನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇಲ್ಲೇ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗ ಮಾಡೋದರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ನೋಟಿಫಿಕೇಷನಲ್ಲಿ ಹಾಗೂ ಡೆಸ್ಕ್ಟಾಪ್ನಲ್ಲಿ ಬರುತ್ತೆ. ಈಗ ನಾನು ಕ್ರೋಮ್ ಬ್ರೌಸರ್ನಲ್ಲಿ ಯುಡೈಸ್ ಪ್ಲಸ್ HTML ಲಾಗಿನ್ ಅಂತ ನಾನು ಬ್ರೌಸ್ ಮಾಡ್ತೀನಿ. ಬ್ರೌಸ್ ಮಾಡಿದ ತಕ್ಷಣ ನನಗೆ ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ನಾವು ಯಾವ ಸ್ಟೇಟ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಕರ್ನಾಟಕ ಅಂತ. ನಂತರ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ನೀವು ಕೊಟ್ಕೊಳ್ಳಿ. ಸೊ ನಂತರ ಕ್ಯಾಪ್ಚಾವನ್ನು ಇಲ್ಲಿ ಎಂಟ್ರಿ ಮಾಡಿ. ಕ್ಯಾಪ್ಚಾ ಎಂಟ್ರಿ ಮಾಡಾದ್ಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ ಬೆಟರ್ ಎಕ್ಸ್ಪೀರಿಯನ್ಸ್ಗೆ ಇಲ್ಲಿ ಮೇಲ್ಗಡೆ ಇರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಇಲ್ಲಿರುವ ಡೆಸ್ಕ್ಟಾಪ್ ಸೈಟನ್ನು ನೀವು ಆನ್ ಮಾಡ್ಕೊಳ್ಳಿ. ಈಗ ನಾವು ಪ್ರೆಸೆಂಟ್ ಅಕಾಡೆಮಿಕ್ ಇಯರ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಮಗೆ ಲೆಫ್ಟ್ ಸೈಡಲ್ಲಿ ಅಪಾರ್ ಮಾಡ್ಯೂಲ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿಕೊಂಡು ಯೂಶ್ವಲಾಗಿ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ಸ್ ನಾವೇನು ಮಾಡಿರ್ತೀವಿ, ಅಪಾರ್ ಐ ಡಿನ ಕ್ರಿಯೇಟ್ ಮಾಡಿರ್ತೀವಿ. ಈಗ ನಾವು ಯಾವುದು ಕ್ರಿಯೇಟ್ ಮಾಡಿರಲ್ಲ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ದ ಕ್ರಿಯೇಟ್ ಮಾಡಿರಲ್ಲ, ಅಥವಾ ಬೇರೆ ಯಾವುದು ಕ್ರಿಯೇಟ್ ಮಾಡಿಲ್ಲ ಅಂದರೆ ಅದನ್ನು ಕೂಡ ಇಲ್ಲಿ ನಾವು ಕ್ಲಾಸಸ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಬೋದು. ನಾನೀಗ ಫಸ್ಟ್ ಸ್ಟ್ಯಾಂಡರ್ಡನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನೆಕ್ಸ್ಟು ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸ್ಟೂಡೆಂಟ್ಸ್ ಡೀಟೇಲ್ಸ್ ಬರುತ್ತೆ. ರೈಟ್ ಸೈಡಲ್ಲಿ ಜನ್ರೇಟ್ ಅಂತ ಒಂದು ಆಪ್ಷನ್ ಬರುತ್ತೆ. ನೆಕ್ಸ್ಟ್ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕನ್ಸೆಂಟ್ ತೋರಿಸುತ್ತೆ. ಕನ್ಸೆಂಟ್ ಬೈ ಫಾದರ್, ಮದರ್ ಆರ್ ಲೀಗಲ್ ಗಾರ್ಡಿಯನ್ ಆಫ್ ಸ್ಟೂಡೆಂಟ್ ಫಾರ್ ಅಪಾರ್ ಐ ಡಿ ಜನರೇಷನ್ ಅಂತ. ನೀವು ಇದನ್ನು ಪ್ರಿಂಟ್ ತಗೊಂಡು ಪೇರೆಂಟ್ಸ್ ಹತ್ರ ಸೈನ್ ಮಾಡಿಸ್ಕೊಂಡು ಕನ್ಸೆಂಟನ್ನು ಒಂದು ತಗೊಂಡು ಇಟ್ಕೊಳ್ಳಿ. ಇಲ್ಲಿ ಐ ಡ್ಯಾಶ್ ಅಂತ ಇದ್ದೀರಾ, ಇಲ್ಲಿ ಫಾದರ್, ಮದರ್ ಅಥವಾ ಲೀಗಲ್ ಗಾರ್ಡಿಯನ್ ಹೆಸರನ್ನು ಹಾಕಬೇಕಾಗುತ್ತೆ. ಇಲ್ಲಿ ಫಾದರ್, ಮದರ್, ಲೀಗಲ್ ಗಾರ್ಡಿಯನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯಾವ ಪ್ರೂಫನ್ನು ಕೊಡ್ತೀರಾ ಆ ಪ್ರೂಫನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಪೇರೆಂಟ್ಸ್ದು ಅಂದರೆ ಐಡೆಂಟಿಟಿ ಪ್ರೂಫ್ ನಂಬರ್ನ ನಾವು ಯಾವುದನ್ನು ನಾವು ತೊಗೊಂಡಿರ್ತೀವಿ ಅದನ್ನು ಇಲ್ಲಿ ಹಾಕಿ. ಓಕೆನಾ? ನಾನು ಈಗ ಒಂದು ಸ್ಟೂಡೆಂಟ್ದು ಅವ್ರ ಫಾದರ್ದು ಆಧಾರ್ ಪ್ರೂಫನ್ನು ತಗೊಂಡು ನಾನು ಇಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೀನಿ. ನಂತರ ಕೆಳಗಡೆ ಬಂದರೆ ಪ್ಲೇಸ್ ಆಫ್ ಫಿಸಿಕಲ್ ಕನ್ಸೆಂಟ್ ಅಂತ ಇದೆ, ಅಂದರೆ ನಿಮ್ಮ ಶಾಲೆ ಯಾವ ಊರಲ್ಲಿ ಅದನ್ನು ಹಾಕ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಕನ್ಸೆಂಟ್ ಬೈ ಹೆಡ್ ಆಫ್ ದಿ ಸ್ಕೂಲ್, ಇಲ್ಲಿ HMದು ನೇಮ್ ಇರಬೇಕಾಗುತ್ತೆ. ನಂತರ ಇದೆಲ್ಲ ನಾವು ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಕೇಳುತ್ತೆ, ಆರ್ ಯು ಶೋರ್ ಯು ವಾಂಟ್ ಟು ಜನರೇಟ್ ಅಪಾರ್ ಐ ಡಿ ವಿತ್ ಕನ್ಸೆಂಟ್ ಬೈ ಫಾದರ್ ಅಂತ ಕೇಳ್ತಿದೆ. ಅವ್ರ ಹೆಸರು ಇಲ್ಲಿರುತ್ತೆ. ನಂತರ ಇಲ್ಲಿ ಕನ್ಫರ್ಮ್ ಕೊಡಿ. ಕನ್ಫರ್ಮ್ ಕೊಟ್ಟಾದಮೇಲೆ ರಿಕ್ವೆಸ್ಟ್ ಫಾರ್ ಅಪಾರ್ ಐ ಡಿ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅಪಾರ್ ಐ ಡಿ ವಿಲ್ ಬಿ ಜನರೇಟೆಡ್ ವಿತಿನ್ ಫ್ಯೂ ಅವರ್ಸ್, ಅಂದರೆ ಒಂದು 2 or 3 ಡೇಸಲ್ಲಿ ಏನಾಗುತ್ತೆ, ಅಪಾರ್ ಐ ಡಿ ಜನರೇಟ್ ಆಗುತ್ತೆ. ಇನ್ ಕೇಸ್ ಮಗುದು ಏನಾಗಿರಬೇಕು, ಆಧಾರ್ ಐ ಡಿ ಎಲ್ಲ ಏನಾಗಿರಬೇಕು, ವ್ಯಾಲಿಡೇಟ್ ಆಗಿದ್ದರೆ ಮಾತ್ರ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು.